ಸೆಕೆಂಡ್ ಲಾರ್ಜೆಸ್ಟ್ ನನ್ನ ಹಿಂದಿನ ಪ್ಲೇಸ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ನಾನು ಇವತ್ತು ಯಾವ ಪ್ಲೇಸಿಗೆ ಬಂದಿದ್ದೀನಿ, ನನ್ನ ಡೆಸ್ಟಿನೇಷನ್ ಯಾವುದು ಅಂತ. ಸೊ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಿ. ನಾನು ಬಂದಿರೋದು ಎಲ್ಲರ ಕನಸಿನ ನಗರ ಅಥವಾ ಮಾಯಾನಗರ ಅಂತ ಹೇಳೋವಂಥ, ಅಥವಾ ನಮ್ಮ ಬಾಲಿವುಡ್ನ ಸಿಟಿ, ಅಥವಾ ನಮ್ಮ ಇಂಡಿಯಾದ ಫೈನಾನ್ಷಿಯಲ್ ಸಿಟಿ ಅಂತ ಕರೆಯುವ ಈ ಸಿಟಿಗೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಟು ಮುಂಬೈ. ಮುಂಬೈಗೆ ಬಂದ ಮೇಲೆ ನಾನು ಫಸ್ಟಿಂದ ಶುರು ಮಾಡಿರೋದು ಮುಂಬೈನ ಎಕ್ಸ್ಪ್ಲೋರ್ ಮಾಡೋದು ಅಂತಂದರೆ ಅಷ್ಟೇನು ಈಸಿ ಅಲ್ಲ. ಯಾಕೆಂದರೆ ನಮ್ಮಂಥವರಿಗೆ ಅಂದರೆ ಫಸ್ಟ್ ಟೈಮ್ ಬರೋರಿಗೆ ಅಥವಾ ಸೆಕೆಂಡ್ ಥರ್ಡ್ ಇಲ್ಲಿಯ ಲೋಕಲ್ ಇರಲಾರ್ದ ಜನಕ್ಕೆ ಇಲ್ಲಿಯ ಕ್ರೌಡ್ ಆಗಲಿ, ಇಲ್ಲಿಯ ರೋಡ್ ಆಗಲಿ, ಅಥವಾ ಇಲ್ಲಿಯ ಲೋಕಲ್ ಆಗಲಿ ನಮಗೆ ತಿಳಿಲಾರ್ದಂಥದ್ದು. ಹಾಗಾಗಿ ನಾನು ಈ ದಿನ ತುಂಬ ಈಸಿಯಾಗಿ ಮುಂಬೈನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ನಾನು ಹೇಗೆ ಬಂದಿದ್ದೀನಿ ಅಂತಂತೂ ಮುಂದೆ ಹೇಳ್ತೀನಿ. ಈಗ ನಾನು ಫಸ್ಟ್ ಬಂದಿರೋದು ಗೇಟ್ ವೇ ಆಫ್ ಇಂಡಿಯಾ. ಇದು ಇಂಗ್ಲೆಂಡ್ನ ರಾಜ ಮತ್ತು ರಾಣಿಯನ್ನು ವೆಲ್ಕಮ್ ಮಾಡೋಕ್ಕೆ ಕಟ್ಟಲಾಗಿರುವಂತಹ ಇದೊಂದು ಮಾನ್ಯುಮೆಂಟ್. ದಂಡೆನಲ್ಲೇ ಇದನ್ನು ಕಟ್ಟಿರೋದು. ಯಾಕಂದರೆ ಅವರನ್ನು ವೆಲ್ಕಮ್ ಮಾಡುವಾಗ ಅವರು ಸಮುದ್ರದಿಂದ ಬಂದಿದ್ರು. ಸೊ ಇದ್ರ ಜೊತೆಗೆ ಈ ಸಮುದ್ರದ ಹಿಂದೆ ನಾವು ಆರಾಮಾಗಿ ಒಂದು ರೈಡ್ ತಗೋಬೋದು, ಬೋಟಿಂಗ್ ಹೋಗ್ಬೋದು. ಮೊದಲಿಗೆ ಬೋಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೋಟಿಂಗ್ ಇದ್ರ ಹಿಂದೆನೆ ಅಂದರೆ ಗೇಟ್ ವೇ ಆಫ್ ಇಂಡಿಯಾದ ಹಿಂದೆ ಟಿಕೆಟ್ ಕೌಂಟರ್ ಇದೆ, ಬಹಳಷ್ಟು ಬೋಟ್ ಇದೆ. ಅದು 120 ರೂಪೀಸ್ ಪರ್ ಹೆಡ್ ಅನ್ನೋ ಹಾಗೆ ನಮಗೆ ಅರೌಂಡ್ 1 ಅವರ್ ಬೋಟಿಂಗ್ ಮಾಡಿಸ್ತಾರೆ. ಅಲ್ಲಿ ಕೆಲವೊಂದು ಪ್ಲೇಸಸ್ಗಳನ್ನ ನಮಗೆ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಸೊ ಈಗ ಬೋಟಿಂಗ್ ಹೋಗಿ ಬರೋಣ. उसके बैक साइड में मांडवा गांव है. हम लोग मांडवा नाम सुनेंगे, जहाँ पे संजय दत्त का मूवी का शूटिंग हुआ था, अग्निपथ. अग्निपथ मांडवा गांव के बैक साइलेंट. दिल्ली पे टक्कर जाने के लिए 1 घंटे, आने के लिए 1 घंटे, 2 से 3 घंटे लगते हैं घूमने के लिए. सब बड़े बड़े सीन की बैक साइड में. ಈಗ ನಾನು ಫಸ್ಟ್ ಸ್ಪಾಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬೋಟಿಂಗ್ ಹೋಗಿ ಬಂದಮೇಲೆ ಮತ್ತು ಈ ಒಂದು ಗ್ರೌಂಡಲ್ಲಿ ನಮಗೆ ಕಾಣಿಸೋದು ಒಂದು ಕಡೆ ಬೀಚ್, ಅಥವಾ ಬೀಚ್ ಅಲ್ಲ, ಸಮುದ್ರ. ಮತ್ತು ಇನ್ನೊಂದು ಕಡೆ ಬರೋದು ಈ ತಾಜ್ ಹೋಟೆಲ್. ಈ ತಾಜ್ ಹೋಟೆಲ್ನಂತೂ ನಾವು ಮರೆಯೋ ಹಾಗೆ ಇಲ್ಲ. ಇಲ್ಲಿ 2 ತಾಜ್ ಹೋಟೆಲ್ ಇದೆ, ಒಂದು ಓಲ್ಡ್ ಮತ್ತು ಒಂದು ಹೊಸದು ಈಗ ಕನ್ಸ್ಟ್ರಕ್ಟ್ ಮಾಡಿರೋದು. ನಮಗೆ ಗೊತ್ತಿರೋ ಹಾಗೆ ಟೆರರಿಸ್ಟ್ ಅಟ್ಯಾಕ್ ಇದ್ರ ಮೇಲೆ ಆಗಿದ್ದು ಇದು ಅಂದರೆ ಈ ಹಳೆ ತಾಜ್ ಹೋಟೆಲ್ ಮೇಲೆ. ಮತ್ತು ಈಗ ಅದನ್ನು ತುಂಬಾ ಅಂದರೆ ಎಲ್ಲ ಕೆಟ್ಟು ಹೋಗಿತ್ತು ಆಗ. ಅಂದರೆ ಎಲ್ಲ ಅದನ್ನೆಲ್ಲ ರಿಪೇರಿ ಎಲ್ಲ ಮಾಡಿ ಇವಾಗ ಮತ್ತೆ ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದು ಆದ ನಂತರ ನಮಗೆ ಹೊಸದು ಅಂದರೆ ಇದೊಂದು ಬಿಗ್ಗೆಸ್ಟ್ ಅಥವಾ ನಮ್ಮ ಇಂಡಿಯಾದ ಒಂದು ಫೇಮಸ್ ಸ್ಟಾರ್ ಹೋಟೆಲ್ ಅಂತ ಹೇಳೋ ಹಾಗೆ ಈ ಹೊಸ ಸ್ಟಾರ್ ಹೋಟೆಲ್ ಅಥವಾ ಹೊಸ ತಾಜ್ ಹೋಟೆಲ್ನ ನಿರ್ಮಾಣ ಮಾಡಿದ್ದಾರೆ. ನಾನು ಈಗ ಹೊರಟಿರೋದು ಹೇಗೆ ಅಂತಂದರೆ, ನಾನು ಮುಂಬೈ ದರ್ಶನ್ ಅನ್ನೋ ಬಸ್ನ ಟಿಕೆಟ್ನ ಬುಕ್ ಮಾಡಿದ್ದೀನಿ. ನಮಗೆ 350 ರೂಪೀಸ್ ಪರ್ ಹೆಡ್ ಅನ್ನಂಗಾಗುತ್ತೆ. ಮತ್ತು ಇವರು ಕೆಲವೊಂದು ಪ್ಲೇಸಸ್ಗಳನ್ನ ತೋರಿಸ್ತಾರೆ. ಅರೌಂಡ್ 9 to 10 ಪ್ಲೇಸಸ್ನ ತೋರಿಸ್ತಾರೆ. ಬೆಳಗ್ಗೆ 7:30 ಈವ್ನಿಂಗ್ 7:30ವರೆಗೂ. ಈಗ ನಾನು ಬಂದಿರೋದು ಗೇಟ್ ವೇ ಆಫ್ ಇಂಡಿಯಾದ ಹತ್ತಿರನೇ ಇರೋ ಛತ್ರಪತಿ ಶಿವಾಜಿ ವಸ್ತು ಸಂಗ್ರಹಾಲಯಕ್ಕೆ. ಇದು ಭಾರತದ ಸೆಕೆಂಡ್ ಲಾರ್ಜೆಸ್ಟ್ ಮ್ಯೂಸಿಯಂ ಆಗಿದೆ. ಆಗಲೇ ಹೇಳಿರೋ ಹಾಗೆ ನಾನು ಮುಂಬೈ ದರ್ಶನ್ ಅನ್ನೋ ಬಸ್ಸಿಂದ ನಾನು ಈ ಟ್ರಾವೆಲ್ ಅಥವಾ ಈ ನನ್ನ ಮುಂಬೈನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಅದರಲ್ಲಿ ಇದು ನಮ್ಮ ಸೆಕೆಂಡ್ ಸ್ಪಾಟ್. ಇಲ್ಲಿಗೆ ಕರ್ಕೊಂಡು ಬಂದಮೇಲೆ ಅವರು ನಮಗೆ 1.5 ಅವರ್ ಟೈಮ್ ಕೊಡ್ತಾರೆ. ಮತ್ತು ಅದರಲ್ಲೇ ಇನ್ಕ್ಲೂಡಿಂಗ್ ಟಿಕೆಟ್ ಅಂತ ಹೇಳಿದೆ. ಅಂದರೆ ಅದರದ್ದು ಟಿಕೆಟ್ ಅದನ್ನೆಲ್ಲ ಎಕ್ಸ್ಟ್ರಾ ಚಾರ್ಜ್ ಮಾಡಿರ್ತಾರೆ. ಬಸ್ಸಿನ ಬೇರೆ ಟಿಕೆಟ್ ಇರುತ್ತೆ. ಹಾಗಾಗಿ ನಮಗೆ ಒಳಗಡೆ ಬಂದ ತಕ್ಷಣ ಅವರು ವೇಟ್ ಮಾಡ್ತಾಯಿದ್ರು. ಅಲ್ಲಿ ನಾವು ಒಳಗಡೆ ಆ ಕಡೆ ಬಂದ ತಕ್ಷಣ ನಮಗೆ ಟಿಕೆಟ್ ಕೊಟ್ಟರು. ಮತ್ತು ನಾನು ಟಿಕೆಟ್ ಕೊಟ್ಟು ಒಳಗಡೆ ಬಂದಿದ್ದೀನಿ. ಇದಕ್ಕೆ ನಮಗೆ 1.5 ಅವರ್ ಟೈಮ್ ಕೊಡ್ತಾರೆ. ಮತ್ತು ಈ ಮ್ಯೂಸಿಯಮ್ ಬೆಳಗ್ಗೆ 10:30ಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. ಎಲ್ಲ ದಿನಗಳು ಇರ್ತದೆ. ಆದರೆ ಕೆಲವೊಂದು 4 ದಿನ ಮಾತ್ರ, ಅಂದರೆ August 15, January 26, May 1 ಹಾಗೂ October 2 ಈ 4 ದಿನ ಮಾತ್ರನೇ ಕ್ಲೋಸ್ ಇರುತ್ತೆ. ಉಳಿದಿದ್ದ ಎಲ್ಲ ದಿನಗಳಲ್ಲೂ ಇದು ಓಪನ್ ಇರುತ್ತೆ. ನನಗೆ ಕರ್ಕೊಂಡು ಬಂದಿರೋದು
ಮುಂಬೈನ ಫೇಮಸ್ ಮಹಾಲಕ್ಷ್ಮಿ ಟೆಂಪಲ್ಗೆ. ಮಹಾಲಕ್ಷ್ಮಿ ಟೆಂಪಲ್ ಅನ್ನೋದು ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಈ ಮೂವರ ದೇವಸ್ಥಾನ. ಇಲ್ಲಿ 3 ದೇವತೆಗಳ ವಿಗ್ರಹಗಳಿದ್ದಾವೆ. ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ತೆರೆದಿರುತ್ತೆ. ಇದನ್ನು ಮುಂಬೈನ ಒಬ್ಬ ಫೇಮಸ್ ವ್ಯಾಪಾರಿಗಳೊಬ್ಬರು ಕಟ್ಟಿಸಿದ್ರು. ಮತ್ತೆ ಎಂಟ್ರಿ ಫ್ರೀ ಇದೆ. ಮುಂಬೈನ ಫೇಮಸ್ ಮರೀನ್ ಡ್ರೈವ್. ಈಗ ನಾನು ಬಿಸಿಲಲ್ಲಿ ಬಂದಿದ್ದೀನಿ, ಆದರೆ ಸಂಜೆ ಟೈಮಲ್ಲಿ ಬಂದರೆ ಅಂತೂ ಇಲ್ಲಿ ತುಂಬ ಇದು ಫುಲ್ ಸ್ಟ್ರೀಟ್ ಎಲ್ಲ ತುಂಬ ಹೋಗಿರ್ತದೆ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ತಣ್ಣಗಿನ ಗಾಳಿ ಸಮುದ್ರದ ಮೇಲಿಂದ ಹಾದು ಬರ್ತದೆ. ಮತ್ತು ಈ ಕಡೆ ಒಂದು ಕಡೆ ಸಮುದ್ರ ನೋಡಿದರೆ ಹೇಗೆ ಮುಂಬೈ ಹೇಗಿದೆ ಅಂತಂದರೆ, ಒಂದು ಕಡೆ ಎಲ್ಲ ಸಮುದ್ರದಿಂದ ಮತ್ತು ಆ ಸಮುದ್ರದ ಪಕ್ಕದಲ್ಲಿ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು, ಮತ್ತು ಫುಲ್ ಒಂದು ಕಮರ್ಷಿಯಲ್ ಸ್ಟ್ರೀಟ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಕಮರ್ಷಿಯಲ್ ಇಷ್ಟು ದೊಡ್ಡದಾಗಿರೋ ಒಂದು ಮರೀನ್ ಡ್ರೈವ್ ಇದ್ರ ಹತ್ರ ಇರೋದು ಅಂದರೆ ಇಷ್ಟು ಓಲ್ಡ್ ಬಿಲ್ಡಿಂಗ್ಸು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಅದು ಕೂಡ ಮನೆ ಇಲ್ಲ, ಎಲ್ಲ ಕಂಪನೀಸು, ಆಫೀಸಸ್ಸು ಈ ಥರನೇ ಇರೋದು. ಮರೀನ್ ಡ್ರೈವ್ ಹತ್ರ ಬಂದಿದ್ದೀನಿ. ಇಲ್ಲಿಂದ 70 ಶೋ ಅಂತ ಒಂದು ಸ್ಪಾಟಿಗೆ ಕರ್ಕೊಂಡು ಬಂದಿದ್ದಾರೆ. ಅಂದರೆ ಅದೊಂದು ನನಗನ್ಸೋ ಮಟ್ಟಿಗೆ ಒಂದು ಸ್ಟುಡಿಯೋ ಟೈಪಲ್ಲಿ ಇರ್ಬೋದು, ಅಥವಾ ಒಂದು ಥಿಯೇಟರ್ ಟೈಪಲ್ಲಿ ಇರ್ಬೋದು. ಅದು 70 ಶೋ ಅಂತ ಅದ್ರ ಹೆಸರಿದೆ. ಅದಕ್ಕೆ ಟಿಕೆಟ್ ಕೂಡ ತೊಗೊಂಡಿದ್ದೀವಿ. ಈಗ ನಾನು ಹೋಗ್ತಿರೋದು ಅದಕ್ಕೆ. ಮತ್ತು ಬಹಳಷ್ಟು ಪ್ಲೇಸಸ್ಗಳನ್ನ ನಮಗೆ ಬಸ್ಸಿಂದ ತೋರಿಸ್ತಾರೆ. ವಾಂಖೇಡ್ ಸ್ಟೇಡಿಯಂ ಆಗಲಿ ಅಥವಾ ದೊಡ್ಡ ದೊಡ್ಡ ಹೋಟೆಲ್ಸ್ ಆಗಲಿ. 3D ಅಡ್ವೆಂಚರ್ ಟೈಪಲ್ಲಿದೆ ಹೊರಗಡೆ ಬೋರ್ಡ್ ಅಂತೂ. ಮತ್ತು ಈ ಥಿಯೇಟರ್ನಲ್ಲಿ ಒಂದು 10 ನಿಮಿಷದ್ದು ಒಂದು 3D ಎಫೆಕ್ಟ್ ಇರೋ ಹಾಗೆ ಒಂದು ಸ್ವಲ್ಪ ತೋರಿಸ್ತಾರೆ. ಏನೋ ಬಬಲ್ಸ್ ಬಂದಿರೋ ಹಾಗೆ, ತುಂಬ ಗಾಳಿ ಬರೋ ಹಾಗೆ, ಸ್ವಲ್ಪ ಸಣ್ಣಂದು ಗಾಳಿ ಬಿಟ್ಟು ಆ ಥರದ್ದು. ಆದರೆ ಅಷ್ಟೇನು ಬರ್ತಿಲ್ಲ, ಇದನ್ನು ಬಿಡಬಹುದು ಜೊತೆಗೆ. ಈಗ ನಾನು ಬಂದಿರೋದು 1800ನಲ್ಲಿ ಕಟ್ಟಲಾಗಿರೋ ಅಂಥ ಮತ್ತು ಇದರ ಸ್ಪಿರಿಚುಯಾಲಿಟಿಗೆ ಹಾಗೂ ಆರ್ಕಿಟೆಕ್ಚರ್ಗೆ ತುಂಬ ಫೇಮಸ್ ಆಗಿರೋಂಥ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ. ಹರಕೆ ಹೊತ್ತವರ ಇಷ್ಟಾರ್ಥಗಳನ್ನು ನೆರವೇರಿಸುವ ಈ ಸಿದ್ಧಿವಿನಾಯಕ ಸೆಲೆಬ್ರಿಟಿಗಳ ಅಚ್ಚುಮೆಚ್ಚಿನ ಗಣಪತಿ. ಈ ದೇವಸ್ಥಾನಕ್ಕೆ ತುಂಬಾ ಜನನೇ ಸೆಲೆಬ್ರಿಟಿಗಳು ಬರ್ತಾರೆ. ಆಮೇಲೆ ಪೂರ್ತಿ ದೇವಸ್ಥಾನದ ಗೋಪುರ ಮತ್ತೆ ಕಳಸ ಗೋಲ್ಡ್ ಪ್ಲೇಟೆಡ್ ಆಗಿದೆ. ಹಾಗಾಗಿ ಸಂಜೆ ಟೈಮಲ್ಲಿ ತುಂಬಾನೇ ಶೈನ್ ಆಗಿ ಆಗ್ತಾ ಇರುತ್ತೆ. ಆದ್ರೆ ದೇವಸ್ಥಾನದ ಈ ರೀತಿಯಾಗಿದ್ರೆ ದೇವರು ಅಂದ್ರೆ ಇಲ್ಲಿಯ ಗಣಪತಿಯ ವಿಗ್ರಹ ಮಾತ್ರ ತುಂಬಾ ಚಿಕ್ಕದು. ಕೇವಲ 2 ಫೀಟ್ನಷ್ಟು ಮಾತ್ರನೇ ಇದರ ಎತ್ತರ ಇದೆ. ನಾನು ಬಂದಿರೋ ರೀತಿಯಲ್ಲಿ ಬಸ್ನಲ್ಲಿ ಬಂದರೆ ನಾವು ತುಂಬ ಪ್ಲೇಸಸ್ಗಳನ್ನ ಕವರ್ ಏನೋ ಮಾಡ್ತೀವಿ. ಆದರೆ ಅವ್ರು ಕೊಟ್ಟಿರೋ ಹಾಗೆ ಟೈಮ್ನ ಮಾತ್ರ ಸ್ವಲ್ಪನೇ ಇರುತ್ತೆ. ಹಾಗಾಗಿ ಅವ್ರು ಕೊಟ್ಟಿರೋ ಟೈಮ್ನಲ್ಲಿ ನಮಗೆ ಟೈಮ್ ಲಿಮಿಟೇಷನ್ಸ್ ಬರುತ್ತೆ. ಆ ಟೈಮ್ನಲ್ಲಿ ನಾವು ಬರಬೇಕಾಗುತ್ತೆ. ಮತ್ತು ಇನ್ನೊಂದು ಅಂದರೆ ಇಲ್ಲಿ 350 ರೂಪೀಸ್ ಪರ್ ಹೆಡ್ ಇದು ಪೂರ್ತಿ ಮುಂಬೈನ ನೋಡೋಕ್ಕೆ. ಆ ನಂತರ ಅಲ್ಲಿ ಎಕ್ಸ್ಟ್ರಾ ಟಿಕೆಟ್ಸ್ ಆ ಥರದ್ದು ಏನಾದರೂ ತೊಗೋಬೇಕು ಅಂದರೆ ಅದಕ್ಕೋಸ್ಕರ ನಮ್ಮ ಹತ್ರ 690 ರೂಪೀಸ್ ಅಂತ ತೊಗೊಂಡಿದ್ರು. ಆದರೆ ನನ್ನ ಪ್ರಕಾರ 690 ರೂಪೀಸ್ ತಗೊಳ್ಳದೆ ಇದ್ರೂ ನಡೆಯುತ್ತೆ. ಯಾಕೆಂದರೆ ಒಂದು ಬೋಟಿಂಗ್ ಆ ನಂತರ ಬರ್ತಿಲ್ಲ ಅನ್ನೋ ರೀತಿಯಲ್ಲಿರುವಂಥ ಒಂದು 3D ಶೋ ಈ ಥರದ್ದು ಇತ್ತು. ಮತ್ತು ಹಾಗಾಗಿ ಅದನ್ನು ತೊಗೊಂಡಿಲ್ಲ ಅಂದರೂ ಕೂಡ ನೀವು 350 ರೂಪೀಸ್ನಲ್ಲಿ ಪೂರ್ತಿ ಮುಂಬೈನ ತಿರುಗಬಹುದು. ಇವಾಗ ನೋಡೋಣ ನಾನು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಹೇಳ್ದಂಗೆ ಇವಾಗ ನಾನು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಕರ್ಕೊಂಡು ಬಂದಿರೋದು ನೆಹರು ಸೈನ್ಸ್ ಸೆಂಟರ್ಗೆ. 70 ರೂಪೀಸ್ನ ಎಂಟ್ರಿ ಟಿಕೆಟ್ ಇದೆ ಇದಕ್ಕೆ. ಆನಂತರ ಇಲ್ಲಿ ಒಳಗಡೆ ಎಲ್ಲ ಸೈನ್ಸ್ ಮ್ಯೂಸಿಯಂ ಟೈಪ್ ಇದೆ. ಮತ್ತು ಇದೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಇದನ್ನು ನೋಡೋಕ್ಕೆ. ಸೊ ಈಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೀನಿ, ಜೊತೆಗೆ ನಿಮ್ಮನ್ನು ಕರ್ಕೊಂಡು. ಎಲ್ಲೂ ನನಗಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಹೇಳ್ಬೋದು. ಆದರೆ ಈಗ ನಾನು ಬಂದಿದ್ದೀನಲ್ಲ ಈ ಸೈನ್ಸ್ ಮ್ಯೂಸಿಯಂ ಮಾತ್ರ ತುಂಬಾ ವರ್ತ್ ಇದೆ. ತುಂಬಾ ಎಷ್ಟೊಂದು ತಿಳ್ಕೊಳ್ಳೋಕ್ಕೆ ಮಕ್ಕಳಿಗಂತೂ ಇನ್ನೂ ಅವರಿಗೆ ಬರೋ ಎಲ್ಲ ಕ್ವಶನ್ಗೂ ಇಲ್ಲಿ ಆನ್ಸರ್ ಸಿಗುತ್ತೆ. ಇದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಮತ್ತು ಎಲ್ಲ ಇಷ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಎಲ್ಲದಕ್ಕೂ ಆನ್ಸರು ಅದು ಹೇಗೆ ಬರುತ್ತೆ ಮತ್ತು ಹೇಗೆ ಅದು ಅದ್ರ ಬಗ್ಗೆ ಬರೋ ಕ್ವಶನ್ಸ್ ಏನು, ಅದಕ್ಕೆ ಸೊಲ್ಯೂಷನ್ ಏನು, ಅದನ್ನೆಲ್ಲ ಇಲ್ಲೆಲ್ಲ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇಲ್ಲಿಗೆ ಬಂದಾಗ ಮಾತ್ರ ಮುಂಬೈಗೆ ಬಂದರೆ ಈ ಸೈನ್ಸ್ ಮ್ಯೂಸಿಯಮ್ನ ತಪ್ಪಿಸ್ಬೇಡಿ, ಸೈನ್ಸ್ ಸೆಂಟರ್ನ ತಪ್ಪಿಸ್ಬೇಡಿ. ಮಸ್ಟ್ ವಿಸಿಟಿಂಗ್ ಪ್ಲೇಸ್ ಇದು.
ಹೋಗ್ತಾ ಇರೋದು ಬಾಂದ್ರಾ ವರ್ಲಿ ಸೀಲಿಂಗ್. ಇದಕ್ಕೆ ರಾಜೀವ್ ಗಾಂಧಿ ಸೀಲಿಂಗ್ ಅಂತ ಕೂಡ ಕರೀತಾರೆ. ತುಂಬಾ ಫೇಮಸ್ ಆಗಿರೋ ಇದು 8 ಲೈನ್ ಕೇಬಲ್ ಬ್ರಿಡ್ಜ್ ಆಗಿದೆ. ಬಾಂದ್ರಾ ಮತ್ತು ವರ್ಲಿಗಳನ್ನ ಜೋಡಿಸುವಂತಹ ಬ್ರಿಡ್ಜ್ ಇದು. ಇದ್ರ ಮೇಲೆ ಕರ್ಕೊಂಡು ಹೋಗುವಾಗಂತೂ ನಮಗಂತೂ ತುಂಬಾನೇ ರೋಮಾಂಚನ ಆಯಿತು. ಯಾಕಂದ್ರೆ ಈ ತುಂಬಾ ಫೇಮಸ್ ಆಗಿರೋ ಈ ಬ್ರಿಡ್ಜ್ ಅನೇಕ ಸೀನಿಕ್ ವೇವ್ಸ್ ನಿಂದ ಕೂಡ ಕೂಡಿದೆ. ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ನೋಡಬೇಕು ಅಥವಾ ಟೆಕ್ನಾಲಜಿನ ನೋಡಬೇಕು ಅನ್ನೋದೇ ಅದಕ್ಕೊಂದು ಎಕ್ಸಾಂಪಲ್ ಇದು. ಈಗಂತೂ ಸಂಜೆ ಆಗ್ತಾ ಇದೆ, ಆಗ್ಲೇ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇನ್ನು ರಾತ್ರಿ ಆದ್ರಂತೂ ಎಲ್ಲಾ ಕಡೆಗೂ ಲೈಟ್ ಎಲ್ಲ ಹಾಕಿರೋದ್ರಿಂದ ಲೈಟ್ ಕಣ್ಣು ಕೋರೈಸುವಂತೆ ಈ ಬ್ರಿಡ್ಜ್ ಇರುತ್ತೆ. ಈ ಮುಂಬೈ ದರ್ಶನ್ ಬಸ್ಸಿನ ಮೂಲಕ ಹೋಗುವಾಗ ನಮಗೆ ದೂರದಿಂದಲೇ ಅನೇಕ ಸೆಲೆಬ್ರಿಟಿಗಳ ಮನೆಗಳನ್ನು ತೋರಿಸ್ತಾರೆ. ಅದರಲ್ಲಿ ಅಂಬಾನಿಯವರ ಮನೆ, ರೇಖಾ ಮತ್ತು ಶಾರುಖ್ ಖಾನ್, ಸಲ್ಮಾನ್ ಖಾನ್ ಮತ್ತು ರೇಖಾ ಅವರದ್ದು, ಆಮೇಲೆ ಏಕ್ತಾ ಕಪೂರ್ದು, ಈ ರೀತಿಯಾಗಿ. ಜುಹು ಚೌಪಾಟಿ ಇದು ಮುಂಬೈನ ಒಂದು ಪಾಪ್ಯುಲರ್ ಡೆಸ್ಟಿನೇಷನ್. ಇದು ನನ್ನ ಬಸ್ ಅಂದರೆ ಮುಂಬೈ ದರ್ಶನ್ ಬಸ್ಸಿಂದ ಏನು ಬಂದಿದ್ದೀನಲ್ಲ, ಇದು ಇದರ ಲಾಸ್ಟ್ ಡೆಸ್ಟಿನೇಷನ್. ಇಲ್ಲಿಯ ಸ್ಟ್ರೀಟ್ ಫುಡ್ ಮತ್ತು ಸನ್ಸೆಟ್ನ ಎಂಜಾಯ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ. ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಅಥವಾ ರಾತ್ರಿನಲ್ಲೆಲ್ಲ ಸೆಲೆಬ್ರಿಟಿಗಳು ಕೂಡ ಇಲ್ಲಿ ಬರ್ತಾರೆ. ಮುಂಬೈನ ಯಾವ ರೀತಿಯಾಗಿ ಈಸಿಯಾಗಿ ಹೋಗ್ಬೋದು ಅನ್ನೋದಕ್ಕೆ ಇದು ಮುಂಬೈ ದರ್ಶನ್ ಅನ್ನೋ ಬಸ್ಸು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ತೀನಿ. ಮತ್ತು ನಿಮಗೆ ಬೇಕಾದರೆ ಅದರಲ್ಲಿ ಎಕ್ಸ್ಟ್ರಾ ಟಿಕೆಟ್ ಕೊಟ್ಟು ಬೇರೆಯವನ್ನ ನೋಡಬಹುದು. ಇಲ್ಲಿ ಇದ್ದರೆ ಬರೀ 350ನಲ್ಲಿ ಫುಲ್ ಇದನ್ನೆಲ್ಲ ತೋರಿಸ್ತಾರೆ ಮುಂಬೈನೆಲ್ಲ. ಅಂದರೆ ಬೆಳಗ್ಗೆಯಿಂದ ನೋಡಿದ್ದು ಅರೌಂಡ್ ಬೆಳಗ್ಗೆಯಿಂದ ನಾನು ಫಸ್ಟು ಶುರು ಮಾಡಿದ್ದು ಗೇಟ್ ವೇ ಆಫ್ ಇಂಡಿಯಾದಿಂದ. ಮತ್ತು ಅಲ್ಲೆಲ್ಲ ತಾಜ್ ಹೋಟೆಲ್ಗಳೆಲ್ಲ ನೋಡಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಒಂದು ಮ್ಯೂಸಿಯಂ ಎಲ್ಲ ನೋಡಿಕೊಂಡು ಆಮೇಲೆ ಮಹಾಲಕ್ಷ್ಮಿ ಟೆಂಪಲ್, ಸಿದ್ಧಿವಿನಾಯಕ ಟೆಂಪಲ್ ಇವನ್ನೆಲ್ಲ ತೋರಿಸಿ ಬಾಂದ್ರಾ ವರ್ಲಿ ಸೀಲಿಂಗ್ ಮೇಲೆಲ್ಲ ಕರ್ಕೊಂಡು ಬಂದರು. ಆನಂತರ ಇಲ್ಲಿಗೆ ಬಿಟ್ಟರು. ಹಾಗೆ ಬರುವಾಗ ನಡುವೆ ಎಲ್ಲ ಸೆಲೆಬ್ರಿಟಿಗಳ ಅಂದರೆ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಆಮೇಲೆ ಏಕ್ತಾ ಕಪೂರಿನ ಶೂಟಿಂಗ್ ನಡೆಯುವಂಥ ಸ್ಥಳ, ಮತ್ತು ರೇಖಾ, ಈ ಥರದ್ದೆಲ್ಲ ಸೆಲೆಬ್ರಿಟಿಗಳ ಮನೆಗಳನ್ನೆಲ್ಲ ತೋರಿಸ್ತಾ ಬರ್ತಾರೆ. ಕೆಳಗಡೆ ನಿಲ್ಲಿಸಲ್ಲ, ಮೇನ್ ಅಂಬಾನಿ ಹೌಸ್ನ ಕೂಡ ದೂರದಿಂದ ತೋರಿಸ್ತಾರೆ. ಸೊ ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇನ್ನೂ ಮುಂಬೈನಲ್ಲಿ ನೋಡೋಕೇನೋ, ಆದರೆ ಒಂದು ದಿನದಲ್ಲಿ ಈಸಿಯಾಗಿ ನೋಡಬಹುದಾದಷ್ಟನ್ನ ಈ ಬಸ್ ಮೂಲಕ ನೋಡಬಹುದಾದನ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಬಾಯ್.